Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Open our Bibles to Psalms chapter 150. ಸಮಯದಲ್ಲಿ ಕೀರ್ತನೆ 115ನೇ ಅಧ್ಯಾಯ Verse number 1. 1ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. These days we are learning about self-glorification. ಈ ದಿನಮಾನದಲ್ಲಿ ನಾವು ಕಲಿಯುವಂತಹ ವಿಚಾರ ನಮ್ಮನ್ನ ನಾವು ಮಹಿಮೆ ಪಡಿಸಬಾರದು ಎನ್ನುವ ವಿಚಾರವಾಗಿ ನಾವು The ಕಲಿಸುತ್ತೇವೆ. danger of seeking self-recognition. ನಮ್ಮನ್ನ ಗುರುತಿಸುವಿಕೆ ಅಥವಾ ನಮ್ಮನ್ನ ಗುರುತು ಹಿಡಿಯಬೇಕು ಅನ್ನುವ ರೀತಿಯಲ್ಲಿ ಇರುವಂತಹ ಆಲೋಚನೆ ಬಹಳ ಅಪಾಯಕಾರವಾದದ್ದು. Now let's read the word. ಈ ಸಮಯ ವಾಕ್ಯವನ್ನು ಓದಿಕೊಳ್ಳೋಣ. It says, not unto us, O Lord, not unto us, but to your name give glory. ನಮ್ಮನ್ನೆಲ್ಲ ಯೆಹೋವನೇ, ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು. Hallelujah. See, as Christians, ನಾವು ಕ್ರೈಸ್ತರಾಗಿ we are called to serve others and love others. ಇನ್ನೊಬ್ಬರನ್ನ ಸೇವೆ ಮಾಡುವುದಕ್ಕೂ ಇನ್ನೊಬ್ಬರನ್ನ ಪ್ರೀತಿಸುವುದಕ್ಕೂ ದೇವರು ನಮ್ಮನ್ನ ಕರೆದಿದ್ದಾನೆ. It is everyone's call. ಇದು ಎಲ್ಲರ ಒಂದು ಕರೆಯುವಿಕೆ ಆಗಿದೆ. Even a pastor must serve. ಆ ಸೇವಕರು ಕೂಡ ಸೇವೆಯನ್ನ ಮಾಡಬೇಕು. Everyone, evangelist, the people in the church, is for everyone we have to serve others. ಎಲ್ಲ ಸುವಾರ್ತಿಕರು, ಎಲ್ಲ ಒಂದು ವಿಶ್ವಾಸಿಗಳು ಕೂಡ ಇನ್ನೊಬ್ಬರಿಗೆ ಸೇವೆಯನ್ನ ಮಾಡಬೇಕು. But however, ಆದರೂ ಕೂಡ in the midst of this service, ಈ ಒಂದು ಸೇವೆಯ ಮಧ್ಯದಲ್ಲಿ we may fall into the trap of self-recognition and promotion to ourselves. ನಮಗೆ ನಾವೇ ನಮ್ಮನ್ನ ಗುರುತು ಹಿಡಿಯಬೇಕು ಮತ್ತು ನಾವು ಬಡ್ತಿಯನ್ನ ಪಡೆಯಬೇಕು ಎನ್ನುವಂತ ಬಲೆಗೆ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. Most of you, ಅನೇಕ ಜನರು for you it is easy to serve, easy to help others. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರನ್ನ ಸೇವೆ ಮಾಡೋದು ನಿಮಗೆ ಸುಲಭವಾದ ವಿಚಾರ. And you know how to do it. ನಿಮಗೆ ಅದನ್ನು ಮಾಡುವುದಕ್ಕೆ ಹೇಗೆ ಅನ್ನೋದು ಗೊತ್ತಿದೆ. All of you know to serve people. ಎಲ್ಲರೂ ಕೂಡ ನೀವು To serve ಎಲ್ಲರೂ people. ಕೂಡ ನೀವು ಸೇವೆ ಮಾಡಲು ಬಯಸುವವರಾಗಿದ್ದೀರಿ. But at the same time, ಅದೇ ಸಮಯದಲ್ಲಿ how many of you know that we should not seek self-recognition? ಆ ಒಂದು ಸೇವೆಯ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಒಂದು ಸ್ವಾರೀತೀಕರಣ ಅಥವಾ ನಮ್ಮ ಹೆಸರು ಬರಬೇಕು ಎಂದು ನಾವು ಬಯಸಬಾರದು. No, it can be tempting to desire for the titles and fame. ಅದು ನಮ್ಮನ್ನ ಯಶಸ್ಸನ್ನು ನಾವು ಪಡೆದುಕೊಳ್ಳಬೇಕು ಅಥವಾ ಪ್ರಸಿದ್ಧತೆಯನ್ನ ಪಡೆದುಕೊಳ್ಳಬೇಕು, ಸ್ಥಾನವನ್ನ ಪಡೆದುಕೊಳ್ಳಬೇಕು ಎನ್ನುವಂತ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತದೆ. We are living in the world where success and promotion are highly valued. ಈ ಲೋಕದಲ್ಲಿ ಯಾವ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ನೋಡುವಾಗ ಈ ಒಂದು ಯಶಸ್ಸು ಮತ್ತು ಸ್ಥಾನ ಮಾನ ಪ್ರಸಿದ್ಧತೆ ಅನ್ನೋದು ಬಹಳ ಒಂದು ಬೆಲೆ ಕೊಡುವಂತ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. It's not only for young people. ಕೇವಲ ಯೌವನಸ್ಥರು ಮಾತ್ರವಲ್ಲ, Into the children's life. ಚಿಕ್ಕ ಮಕ್ಕಳು ಕೂಡ, ಚಿಕ್ಕ ಮಕ್ಕಳ ಜೀವಿತದಲ್ಲಿ ಕೂಡ, In schools. ಸ್ಕೂಲ್ ಶಾಲೆಗಳಲ್ಲಿ ಕೂಡ They want to get recognition. ಅವರಿಗೆ ಒಂದು ನಮ್ಮನ್ನ ಗುರುತು ಹಿಡಿಯಬೇಕು ಎಂದು ಅವರು ಬಯಸುತ್ತಾರೆ. Look at the students, college students. ಕಾಲೇಜಿನ ಸ್ಟೂಡೆಂಟ್ಸ್ ಗಳನ್ನ ನೋಡ್ರಿ, They desire for the titles. They want to become the representative in the class. ಅವರ ಒಂದು ಕ್ಲಾಸ್ ಅಲ್ಲಿ ಆಗಿರ್ಬೋದು, ಕಾಲೇಜ್ ಅಲ್ಲಿ ಆಗಿರ್ಬೋದು, ಅವರು ರೆಪ್ರೆಸೆಂಟೇಟಿವ್ ನಾಯಕರಾಗಬೇಕೆಂದು ಅವರು ಬಯಸುತ್ತಾರೆ. Look into the church. ಸಭೆಯನ್ನು ನೋಡ್ರಿ, At workplaces. ಉದ್ಯೋಗದ ಸ್ಥಳದಲ್ಲಿ ನೋಡ್ರಿ, Everywhere this temptation of taking titles and fame, it's there. ಎಲ್ಲಾ ಕಡೆ ಕೂಡ ಈ ಪ್ರಸಿದ್ಧತೆ ಅಥವಾ ಒಂದು ಈ ಒಂದು ಸ್ಥಾನಮಾನಗಳನ್ನ ಅಥವಾ ಗುರುತಿಸುವಿಕೆ ಪಡೆಯಬೇಕೆಂಬಂತ ಈ ರೀತಿಯ ಕಾರ್ಯಗಳು ನಡೀತಾ ಇದೆ. If you read in above verse, ನೀವು ಒಂದು ಮೇಲಿನ ಒಂದು ವಾಕ್ಯವನ್ನು ನೋಡುವಾಗ twice it is mentioned not unto us. 2 ಬಾರಿ ನಮ್ಮನ್ನಲ್ಲ ಎಂದು ಹೇಳಲ್ಪಟ್ಟಿದೆ. So when something is repeated twice, 2 ಬಾರಿ ಒಂದು ವಿಚಾರವನ್ನ ಪುನರಾವರ್ತಿಸಿದೆ ಅನ್ನೋದಾದರೆ, see, God calls out Abraham. ದೇವರು ಅಬ್ರಹಾಮನೇ ಎಂದು 1 ಬಾರಿ ಅಬ್ರಹಾಮನನ್ನ ಕರೆಯುತ್ತಾರೆ. Abraham twice. ಅಬ್ರಹಾಮನ 2 ಬಾರಿ ಕರೆಯುತ್ತಾರೆ. God calls Moses twice. ದೇವರು 2 ಬಾರಿ ಮೋಶೆ ಎಂದು ಕರೆಯುತ್ತಾರೆ. See, here the word repeats twice. ಅದೇ ರೀತಿಯಲ್ಲಿ ಇಲ್ಲಿ ನಮ್ಮನ್ನಲ್ಲ ಎನ್ನುವಂತ ಶಬ್ದ 2 ಬಾರಿ ಒಂದು ರಿಪೀಟ್ ಆಗೋದನ್ನ ಪುನರಾವರ್ತಿಸುವುದನ್ನು ನೋಡ್ತೇವೆ. Everything is repeated more than once. ಯಾವುದಾದರೂ ವಿಚಾರ ಒಂದಕ್ಕಿಂತ ಹೆಚ್ಚಾಗಿ ಯಾವಾಗ ಪುನರಾವರ್ತಿಸುತ್ತದೋ, That means it is a powerful reminder to the people. ಅದರ ಅರ್ಥ ಏನಂದ್ರೆ ಒಂದು ಶಕ್ತವಾದ ನೆನಪಿಸುವಿಕೆಯನ್ನ ದೇವರಿಗೆ ಕರ್ತನು ಹೇಳುತ್ತಿದ್ದಾನೆ. Yes, the psalmist is saying, ಕೀರ್ತನೆಗಾರನ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, twice not unto us, not unto us. ನಮ್ಮನ್ನಲ್ಲ ಅನ್ನುವುದನ್ನ ಕೀರ್ತನೆಗಾರನಲ್ಲಿ ಹೇಳುತ್ತಿದ್ದಾನೆ. Glory belongs to the Lord.
Lord. ಎಲ್ಲ ಘನ ಮಾನ ಮಹಿಮೆಗಳು ದೇವರಿಗೆ ಸಲ್ಲಬೇಕು. Hallelujah. Hallelujah. Such young people, ಸಭೆಯೇ ಯವನಸ್ಥರೇ, the choir team, ಕಾಯರ್ ಟೀಮ್ and ನಲ್ಲಿರುವವರೇ, those who are serving here, ಯಾರು ಸೇವೆಯನ್ನು ಮಾಡುತ್ತಿದ್ದಾರೆ ಈ ಒಂದು ಸಭೆಯಲ್ಲಿ, please allow me to talk to you ನಾನು today. ಇವತ್ತಿನ ದಿವಸ ನಿಮ್ಮ ಜೊತೆ ಮಾತನಾಡಲು ಬಯಸುತ್ತಿದ್ದೇನೆ. In church many times, ಆ ಸಭೆ ಅನೇಕ ಬಾರಿ ನೋಡುವಾಗ church, ಸಭೆಯಲ್ಲಿ ಅನೇಕ ಬಾರಿ we may find ourselves unappreciated and unnoticed. ನಮ್ಮನ್ನ ಯಾರು ಗುರುತು ಹಿಡಿಯೋದಿಲ್ಲ, ಅಥವಾ ನಮಗೆ ಯಾರು ಹೊಗಳಿಕೆಯನ್ನ ಅಥವಾ ಒಂದು ಹುರಿದುಂಬಿಸುವಿಕೆಯನ್ನ ಮಾಡೋದಿಲ್ಲ. So we may feel like our efforts are going unnoticed. ನಾವು ಯಾವ ರೀತಿ ಅಂದುಕೊಳ್ಳುತ್ತೇವೆ ಎಂದು ನೋಡುವಾಗ ನನ್ನ ಕೆಲಸ ಎಲ್ಲೂ ಕೂಡ ಗುರುತು ಹಿಡಿಯಲ್ಪಡುತ್ತಿಲ್ಲ ಅಂದುಕೊಳ್ಳುತ್ತೇವೆ. Sometimes you try to get into the temptation and try to promote yourself. ಆಗ ನಾವೇನು ಮಾಡುತ್ತೇವೆ, ಆ ಒಂದು ಆ ಸಮಯದಲ್ಲಿ ಒಂದು ಸೈತಾನನ ಪ್ರೇರೇಪಣೆಗೆ ಒಳಗೊಂಡು ನಾವು ನಮ್ಮನ್ನೇ ನಾವು ಭರ್ತಿಗೊಳಿಸುವುದು ಅಥವಾ ನಮ್ಮನ್ನೇ ನಾವು ಗುರುತು ಹಿಡಿಯುವಾಗೆ ಮಾಡುವಂತ ಕಾರ್ಯವನ್ನು ಮಾಡುತ್ತೇವೆ. Such places we need to be very careful. ಅಂತ ಒಂದು ಸ್ಥಳಗಳಲ್ಲಿ ನಾವು ಬಹಳ ಎಚ್ಚರದಿಂದ ಇರಬೇಕು. If you read in Matthew chapter 5 verse number 16, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನವನ್ನು ನೋಡುವುದಾದರೆ, look what Jesus says. ಯೇಸು ಕ್ರಿಸ್ತನಲ್ಲಿ ಏನನ್ನ ಹೇಳುತ್ತಿದ್ದಾನೆ? Let your light so shine before men that they may see your good works and glorify your Father in heaven. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವಂತಹ ನಿಮ್ಮ ತಂದೆಯನ್ನು ಕೊಂಡಾಡುವರು. Hallelujah. When you do good works, ನೀವು ಯಾವಾಗ ಒಳ್ಳೆ ಕಾರ್ಯವನ್ನು ಮಾಡುತ್ತೀರೋ who must be glorified? ದೇವರು ಮಹಿಮೆಯನ್ನು ಹೊಂದುತ್ತಾನೆ. So who must be glorified? ಯಾರು ಮಹಿಮೆಯನ್ನು ಹೊಂದುತ್ತಾರೆ? God in heaven. ದೇವರು ತಾನೇ ಪರಲೋಕದ ದೇವರ ಮಹಿಮೆಯನ್ನು ಹೊಂದುತ್ತಾನೆ. If you read Matthew chapter 6, ಸಭೆ ನೀವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯವನ್ನು ಓದುವುದಾದರೆ, but Jesus gives 3 warnings to his disciples. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ 3 ಎಚ್ಚರಿಕೆಯನ್ನು ಕೊಡುತ್ತಿದ್ದಾನೆ. Number 1, ಮೊದಲನೇದಾಗಿ, he says when you are doing the charity works, when you do your righteousness, ನೀವು ಯಾವಾಗ ಧರ್ಮ ಕಾರ್ಯಗಳನ್ನು ಮಾಡುತ್ತೀರೋ, ನೀತಿವಂತಿಕೆ ಕಾರ್ಯಗಳನ್ನು ಮಾಡುತ್ತೀರೋ, do it for the recognition. ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನ ಗುರುತು ಹಿಡಿಯಬೇಕೆಂದದನ್ನು ಮಾಡಬೇಡ್ರಿ. Number 2, Jesus said to disciples, ಎರಡನೇದಾಗಿ ಅಲ್ಲಿ ಶಿಷ್ಯರಿಗೆ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, when you pray, ನೀವು ಪ್ರಾರ್ಥನೆ ಮಾಡುವಾಗ don't pray so that you will be recognized. ನೀವು ಗುರುತು ಹಿಡಿಯಲ್ಪಡಬೇಕೆಂದು ನೀವು ಪ್ರಾರ್ಥನೆ ಮಾಡಬೇಡ್ರಿ. Number 3, ಮೂರನೇದಾಗಿ Jesus said, ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, when you fast, ನೀವು ಉಪವಾಸ ಮಾಡುವಾಗ don't fast that you have been noticed by people. ನೀವು ಜನರಿಂದ ನೀವು ಗುರುತು ಹಿಡಿಯಬೇಕೆಂದು ಉಪವಾಸ ಮಾಡಬೇಡಿರಿ. Read Matthew chapter 6 verse number 1. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 1ನ್ನು ಓದಿರಿ. See what Jesus says. ಯೇಸು ಕ್ರಿಸ್ತನಲ್ಲಿ ಏನನ್ನು ಹೇಳುತ್ತಿದ್ದಾನೆ? Watch out, don't do your good deeds publicly to be admired by others, for you will lose the reward from your Father in heaven. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. Since when you do things for recognition, ನೀವು ಗುರುತಿಸುವಿಗೋಸ್ಕರ ನೀವು ಮಾಡುವಾಗ you are recognized, ನೀವಲ್ಲಿ ಗುರುತು you ಹಿಡಿಯಲ್ಪಡುತ್ತೀರಿ, are noticed, ನೀವಲ್ಲಿ ಗಣನೆಗೆ ಬರುತ್ತೀರಿ, you are appreciated, ನೀವಲ್ಲಿ you ಹೊಗಳಿಸಲ್ಪಡುತ್ತೀರಿ, are admired by everyone. ನೀವು ಇನ್ನು ಎಲ್ಲರಿಂದಲೂ ಕೂಡ ಹೊಗಳಿಕೆಗೆ ಒಳಗಾಗುತ್ತೀರಿ. That's your reward. ಅಷ್ಟೇ ನಿಮಗೆ ಬಂದಂತ But when ಫಲವಾಗಿದೆ. you do it in secret, ಆದ್ರೆ ನೀವು ಯಾವಾಗ ರಹಸ್ಯವಾಗಿ ಮಾಡುತ್ತೀರೋ, the Father in heaven will see it, ನಿಮ್ಮ ಪರಲೋಕದ ತಂದೆ ಅದನ್ನು ನೋಡುತ್ತಾನೆ. and your reward will be in public. ನಿಮ್ಮ ಒಂದು ಬಹುಮಾನ ಅದು ಬಹಿರಂಗವಾಗಿರುತ್ತದೆ. Hallelujah. Do things in secret. ನೀವು ರಹಸ್ಯವಾಗಿ ಮಾಡುತ್ತೀರಿ, God will reward you. ದೇವರು ನಿಮಗೆ ಬಹುಮಾನವನ್ನು ಕೊಡುತ್ತಾನೆ. Hallelujah. Hallelujah. So every one of us know to serve and love others. ನಮಗೆಲ್ಲರಿಗೂ ಕೂಡ ಇನ್ನೊಬ್ಬರನ್ನ ಪ್ರೀತಿಸುವುದಕ್ಕೆ ಸೇವೆ ಮಾಡುವುದಕ್ಕೆ ಗೊತ್ತಿದೆ. But we should learn to do it in secret. ಆದ್ರೆ ಅದನ್ನ ನಾವು ರಹಸ್ಯವಾಗಿ ಮಾಡುವುದಕ್ಕೆ ನಾವು ಕಲಿಯಬೇಕಾಗಿದೆ. Then we glorify God. ಆಗ ನಾವು ದೇವರನ್ನ ಮಹಿಮೆ ಪಡಿಸುವವರಾಗಿರುತ್ತೇವೆ. When God is speaking to you, ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ. the things that you are doing, ನೀವು ಯಾವ ಕಾರ್ಯವನ್ನು ಮಾಡುತ್ತಿದ್ದೀರೋ that is a good thing. ಅದು ಬಹಳ ಒಳ್ಳೆಯ ಕಾರ್ಯವಾಗಿದೆ. Your light is shining before men. ಜನರ ಮುಂದೆ ನಿಮ್ಮ ಒಂದು ಬೆಳಕು ಪ್ರಕಾಶಿಸುತ್ತಿದೆ. But are you doing it for your self glorification? ಆದ್ರೆ ನಿಮ್ಮ ಒಂದು ಗುರುತಿಸುವಿಕೆಗೋಸ್ಕರವಾಗಿ ನೀವು ಅದನ್ನು ಮಾಡುತ್ತಿದ್ದೀರಾ? You should have the attitude of John Baptist. ನಾವು ಈ ಸ್ಥಾನಿಕನಾದ ಯೋಹಾನನ ರೀತಿಯಲ್ಲಿ ಇರುವಂತಹ ಒಂದು ಸ್ವಭಾವ ನಮ್ಮಲ್ಲಿ ಇರಬೇಕು. What was his attitude? ಆತನ ಸ್ವಭಾವ ಏನಾಗಿದೆ? He said, ಆತನ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, Jesus, you must increase, ಆತನು ಯೇಸುವೆ ನೀನು ವೃದ್ಧಿಯಾಗಬೇಕು, and I must decrease. ನಾನು ಕಡಿಮೆಯಾಗಬೇಕು. That was his attitude. ಅದು ಆತನ ಸ್ವಭಾವವಾಗಿದೆ. That was his calling. ಅದು ಆತನ ಕರೆಯುವಿಕೆ ಆಗಿತ್ತು. Hallelujah. Hallelujah. Today, this first day of this week,
ಇವತ್ತಿನ ದಿವಸ ಈ ಒಂದು ವಾರದ ಮೊದಲನೇ ದಿವಸ God is speaking to you. ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. When you do good work, ನೀವು ಯಾವಾಗ ಒಳ್ಳೆ ಕಾರ್ಯವನ್ನು ಮಾಡುತ್ತೀರೋ do it for God. ದೇವರಿಗೋಸ್ಕರ ಮಾಡಿರಿ. Hallelujah. Hallelujah. Bless everyone according to this word of God. ಕರ್ತನ ವಾಕ್ಯದ ಪ್ರಕಾರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. From the Psalms chapter 115 verse number 1. ವಿಶೇಷವಾಗಿ ಕೀರ್ತನೆ 115ನೇ ಅಧ್ಯಾಯ 1ನೇ ವಚನ. And John chapter 3 verse number 30. ಅದೇ ರೀತಿಯಲ್ಲಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬರುವುದಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಹೌದು ಸ್ವಾಮಿ, ಕರ್ತನೇ, ನೀನು ವೃದ್ಧಿ ಆಗಬೇಕು, ನಾವು ಕಡಿಮೆ ಆಗಬೇಕು ಸ್ವಾಮಿ. ಹಲ್ಲೆಲೂಯಾ. ನಾವು ಮಾಡುವಂತಹ ಧರ್ಮ ಕಾರ್ಯಗಳು, ನಾವು ಮಾಡುವಂತಹ ಒಳ್ಳೆಯ ಕಾರ್ಯಗಳು, ಆತ್ಮಿಕ ಕಾರ್ಯಗಳು, ಕರ್ತನೆ ರಾಜ ಮಾಡುವಂತಹ ಎಲ್ಲಾ ಒಳ್ಳೆಯ ಕಾರ್ಯಗಳನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಅದು ಗುರುತಿಸುವಿಕೆಗಾಗಲಿ ಕರ್ತನೆ, ನಮಗೆ ಕರ್ತನೆ ಭರ್ತಿ ಸಿಗಬೇಕಂತಾಗಲಿ ನಾವು ಮಾಡದೆ ಸ್ವಾಮಿ. ಕರ್ತನೆ ರಾಜ, ನಿನ್ನ ಕಣ್ಣ ಮುಂದೆ ಸ್ವಾಮಿ ನಿನ್ನ ಜನರಿಗೆ ಸೇವೆ ಮಾಡುವಾಗ ನಮಗೆ ಸಾಹಸವನ್ನ ಚಾಚು ಕರ್ತನೆ. ನಿನ್ನ ಬಹುಮಾನವನ್ನು ನಿರೀಕ್ಷೆ ಮಾಡುವ ಹಾಗೆ, ನಿನ್ನ ಕರ್ತನೆ ರಾಜ ಹೊಗಳಿಕೆಯನ್ನು ನಿರೀಕ್ಷೆ ಮಾಡುವ ಹಾಗೆ ಸಾಹಸವನ್ನ ಚಾಚು ಕರ್ತನೆ. ಯೋಬನು ಆ ಒಂದು ಹೊಗಳಿಕೆಯನ್ನು ಹೊಂದಿದನಲ್ಲ, ಅದೇ ರೀತಿಯಲ್ಲಿ ಕರ್ತನೆ, ಅದೇ ರೀತಿಯ ಜೀವಿತವನ್ನು ನಾವು ನಡೆಸುವ ಹಾಗೆ ಸಾಹಸವನ್ನ ಚಾಚು ಯೇಸಪ್ಪ. ಕರ್ತನೆ, ಒಂದು ವೇಳೆ ನಮ್ಮ ಹೃದಯದಲ್ಲಿ ಕರ್ತನೆ ಆ ಆಲೋಚನೆಗಳು ಇರುವುದಾದರೆ ಆ ಎಲ್ಲಾ ಸೈತಾನನ ಆಲೋಚನೆ ನಜರೇತಿನ ಯೇಸುವಿನ ನಾಮದಲ್ಲಿ ಲಯವಾಗಲಿ. ರಾಜಾದಿನ ಬಿಡುಗಡೆಯನ್ನು ನಮಗೆ ಕೊಟ್ಟು ಸ್ವಾಮಿ, ಇನ್ನೂ ಹೆಚ್ಚಾದ ಒಳ್ಳೆ ಕಾರ್ಯಗಳನ್ನ ಮಾಡುವ ಹಾಗೆ, ನಿನ್ನಿಂದ ಬಹುಮಾನವನ್ನು ಹೊಂದುವ ಹಾಗೆ ಸಹಾಯ ಮಾಡು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಡ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.